ನರಿ ನಮಸ್ಕಾರ, ವೆಲ್ಕಮ್ ಟು ವೈಲ್ಡ್ ವಿಂಗ್ ಕ್ರೂ. ಹಲೋ ಇಲ್ಲಿ ದಿಸ್ ಈಸ್ ಯುವರ್ ಹೋಸ್ಟ್ ಶೋಭಿತ್ ಕುಂಪಲ AKA ದ ಲೆಜೆಂಡ್ಸ್ ರಿವ್ಯೂ. ಸೊ ನಾನು ಇವತ್ತು ಮಂಗಳೂರಿಂದ ಶಿವಮೊಗ್ಗ ಬಂದಿದ್ದೀನಿ. ಶಿವಮೊಗ್ಗದಲ್ಲಿ ಇವಾಗ ಗುಳುಗುಳಿ ಶಂಕರ ಅಂತ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ನನ್ನ ಫ್ರೆಂಡ್ ಹೇಳಿದರು. ಅದಾದಮೇಲೆ ದೇವಸ್ಥಾನ ಯಾವ ಥರ ಇದೆ, ಏನು ವಿಶೇಷತೆ ಇದೆ ಅಂತ ಒಂದ್ಸಲ ನೋಡೋಣ. ಅದಾದಮೇಲೆ ಅಲ್ಲಿಂದ ಒಂದು ಒಳ್ಳೆ ಕಡೆ ಊಟ ಮಾಡೋಣ. ಇವತ್ತು ವೆಜ್ಜು. ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಎಲ್ಲ ಬೇಜಾರು ಮಾಡ್ಕೋಬೇಡಿ, ಇವತ್ತು ಫಿಶ್ ನಾನ್ ವೆಜ್ಜಲ್ಲಿ ಏನು ತೋರಿಸಲ್ಲ, ಇವತ್ತು ವೆಜ್ಜು. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಹಾಗಾದರೆ ನೋಡೋಣ ಏನಿದೆ ಅಂತ. ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿರೋ ಜಾಗ ಇದು. ಗಂಗೆಗೆ ಬಾಯಾರಿಕೆ ಆದಾಗ ಜಡೆಯಿಂದ ಹೊಡೆದಾಗ ನೀರು ಬಂದಿದ್ದು ಅಂತ, ಆಗ ಜಟಾತೀರ್ಥ ಅಂತ ಹೆಸರು. ಅಂದರೆ 2000 ವರ್ಷದ ಹಿಂದಿನ ಇತಿಹಾಸ ಇದು. ಶೃಂಗೇರಿ ಮಠದಲ್ಲಿತ್ತು, ನಾವು ತಂದಿಲ್ಲಿ ಅಷ್ಟಮಂಗಲ ಹಾಕಿ ಕೇಳಿದಾಗ ಇದನ್ನು ಇತಿಹಾಸ ಗೊತ್ತಾಯಿತು. ಇಲ್ಲಿ ನಾವು ಸಿದ್ಧತೆ ಮಾಡಿದ್ದು. ಆಮೇಲೆ ಇಲ್ಲೇನು ಬಿಲ್ಪತ್ರ ಏನು ಬಿಡ್ತಾರೆ, 3 ಸರಿ ಮುಳುಗಿಸ್ಬಿಟ್ರೆ ಕೆಳಗಡೆ ಹೋಗಿ ಮೇಲೆ ಬರುತ್ತೆ. ಒಳ್ಳೇದಾಗತ್ತೆ ಅಂದರೆ ಎದ್ದು ಬರುತ್ತೆ. ಮೇಲ್ಗಡೆ ಇರೋ ದೇವಸ್ಥಾನ ಈಶ್ವರ ದೇವಸ್ಥಾನ. ಅಲ್ಲಿ ಅದು ಪುರಾಣಿಕದ ಕಾಲದ್ದು. ಅದು ಒಳ್ಳೆ ಶಕ್ತಿಯಾದ ದೇವರು. ತುಂಬ ಜನ ಬರ್ತಾರೆ. ನಾವಿವಾಗ ಹೊಸನಗರ ತಾಲೂಕಲ್ಲಿರೋ ಗುಳುಗುಳಿ ಶಂಕರ ದೇವಸ್ಥಾನದಲ್ಲಿದ್ದೀವಿ. ಶಿವಮೊಗ್ಗದಲ್ಲಿ ಬರುತ್ತೆ. ಸೊ ಶಿವಮೊಗ್ಗಕ್ಕೆ ಬೆಳಿಗ್ಗೆ ಬಂದೆ ಇವತ್ತು. ಸೊ ಇಲ್ಲಿ ಏನು ವಿಶೇಷತೆ ಅಂದರೆ, ಇಲ್ಲೊಂದು ಜಟ ತೀರ್ಥ ಇದೆ. ನಾನು ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಮೊದಲನೇ ಸಲ ಬಂದಿದ್ದಾಗ ಇಲ್ಲಿ ಬಿಲ್ವಪತ್ರೆನ ಅಲ್ಲಿ ದೇವಸ್ಥಾನದಲ್ಲಿ ಕೊಡ್ತಾರೆ. ಅರ್ಚನೆ ಆದಮೇಲೆ ಇಲ್ಲಿ ಬಿಲ್ವಪತ್ರೆ ಬಂದು ನೀರಲ್ಲಿ 3 ಸಲ ಮುಳುಗಿಸಿ ಅದನ್ನು ಹಾಕಿದ್ರೆ, ಯೂಶ್ವಲಿ ಎಲೆ ಯಾವುದೂ ಮುಳುಗಲ್ಲ ಇದರಲ್ಲಿ, ಕೆರೆಯಲ್ಲಾಗಲಿ ನೀರಲ್ಲಾಗಲಿ. ಇದು ಮುಳುಗುತ್ತೆ ಬಿಲ್ವಪತ್ರೆ. ಮುಳುಗಿ ಅದು ಎಷ್ಟು ಬೇಗ ಮೇಲೆ ಬರುತ್ತೆ ಅಷ್ಟು ಬೇಗ ನಿಮ್ಮ ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೋ ಅದು ಆಗುತ್ತೆ. ಹಾಗೆ ಆಗಿತ್ತು. ನಾನು ಲಾಸ್ಟ್ ಟೈಮ್ ಮನಸ್ಸಲ್ಲೊಂದು ಅಂದ್ಕೊಂಡಿದ್ದೆ, ಅದು ಆದಷ್ಟು ಬೇಗ ಆಗಿದೆ. ಸೊ ಮತ್ತೆ ಇನ್ನೊಂದು ಸಲ ಬಂದಿದ್ದೀನಿ, ಯಾಕಂದರೆ ತುಂಬ ಪವರ್ಫುಲ್ ದೇವರು. ಇಲ್ಲಿ ಕಾರಣಿಕನೂ ಅಷ್ಟೇ ತುಂಬ ಪವರ್ಫುಲ್ ಇದೆ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ತೋರಿಸೋಣ ಅಂತ ಇನ್ನೊಂದು ಸಲ ಬಂದಿದ್ದೀನಿ. ಗೂಗಲ್ ಮ್ಯಾಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲೊಕೇಶನ್ ನೋಡಿಕೊಂಡು ನೀವು ಕರೆಕ್ಟಾಗಿ ಡೈರೆಕ್ಟ್ ಬರ್ಬೋದು. ಶಿವಮೊಗ್ಗದಿಂದ 25 ಕಿಲೋಮೀಟರ್ಸ್ ಆಗುತ್ತೆ. ಹೊಸನಗರ ಬಂದು ಡೈರೆಕ್ಟು ಗುಳುಗುಳಿ ಶಂಕರ ದೇವಸ್ಥಾನ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ತುಂಬ ಜನ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ನೋಡಿ, ಈ ಥರ ಇದೆ ಚಿಕ್ಕ ಕೆರೆ ಇದು. ಇದಕ್ಕೆ ಎಲ್ಲಿಂದನೂ ನೀರು ಬರ್ತಾ ಇಲ್ಲ, ಅಂದರೆ ಕೆಳಗಡೆಯಿಂದ ನೀರು ಹೋಗ್ತಾ ಇದೆ. ನಿಮ್ಗೆ ಅದನ್ನು ನಾನು ತೋರಿಸ್ತೀನಿ. ಆಮೇಲೆ ಅಲ್ಲಿ ಶಿವಲಿಂಗ ಕಾಣ್ತಾ ಇದೆ, ಶಿವಲಿಂಗನೂ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಚಪ್ಪಾಳೆ ಹೊಡೆದ ತಕ್ಷಣ ನಿಮಗೆ ಕೆಳಗಡೆಯಿಂದ ಗುಳ್ಳೆಗಳೆಲ್ಲ ಬರುತ್ತೆ, ಬಬಲ್ಸ್ ಬರ್ತಾ ಇರುತ್ತೆ. ಇಲ್ಲೊಂದು ತೋಟ ಇದೆ, ತೋಟದ ಪಕ್ಕದಲ್ಲೇ ಇದೆ. ಪ್ಯೂರ್ ಕ್ರಿಸ್ಟಲ್ ಕ್ಲಿಯರ್ ನೀರಿದೆ. ಇದನ್ನು ಕೆಲವರು ಬಾಟಲ್ ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ, ಅಷ್ಟು ಚೆನ್ನಾಗಿದೆ. ಇದರಲ್ಲಿ ತುಂಬ ಔಷಧೀಯ ಗುಣಗಳಿದೆ. ಆ ನೀರಲ್ಲಿ ಸ್ನಾನ ಮಾಡ್ತಾರೆ, ಯಾಕಂದರೆ ಚರ್ಮ ಅದು ಏನಾದರೂ ಕಾಯಿಲೆಗಳೆಲ್ಲ ಇದ್ದರೆ ಹೋಗುತ್ತೆ. ಪ್ಲಸ್ಸು ಅದನ್ನು ಕುಡಿತಾರೆ. ಹಾಗೆಯೇ ಇಲ್ಲಿ ಅದು ಬಿಲ್ವಪತ್ರ ಎಷ್ಟು ಬೇಗ ಮೇಲೆ ಬರುತ್ತೋ ಅಷ್ಟು ಬೇಗ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಇನ್ ಕೇಸ್ ಏನಾದರೂ ಲೇಟ್ ಆಯಿತು ಅಂದರೆ ಸ್ವಲ್ಪ ಏನಾದರೂ ಅಡೆತಡೆ ಇದ್ದೇ ಇರ್ಬೋದು. ಕೆಲವೊಬ್ಬರಿಗೆ ಅರ್ಧ ದಿನ ಆದ್ರೂ
ಮೇಲ್ ಬಂದಿಲ್ಲ, ಕೆಲವರಿಗೆ ತುಂಬ 10 ನಿಮಿಷ 15 ನಿಮಿಷ ಬಿಟ್ಟು ಮೇಲ್ ಬರುತ್ತೆ. ಅಂದರೆ ಎಷ್ಟು ಲೇಟ್ ಆಗುತ್ತೆ ಅಷ್ಟು ಲೇಟ್ ಆಗ್ಬೋದು ಅನ್ನೋ ಒಂದು ಸೂಚನೆ. ತುಂಬ ಪ್ರಶಾಂತವಾದ ಜಾಗ, ಯಾವುದೇ ಈ ಗಾಡಿ ಅದು ಇದು ಆ ಸದ್ದೆಲ್ಲ ಏನಿಲ್ಲ. ಆರಾಮಾಗಿ ನೀವು ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ, ಅದು ಇಲ್ಲಿದೊಂದು ರೂಲ್ಸ್ ಇದೆ. ಹಾಗಾಗಿ ನಾವು ವೀಡಿಯೋ ಮಾಡಲ್ಲ, ನಾವು ಆ ರೂಲ್ಸನ್ನು ಬ್ರೇಕ್ ಮಾಡಲ್ಲ. ಇಲ್ಲಿ ಆರಾಮಾಗಿ ನೀವು ಎಷ್ಟೊತ್ತು ಬೇಕಾದ್ರೂ ಕೂತ್ಕೋಬೋದು. ಇಲ್ಲೇ ಒಂದು ಶಿವಲಿಂಗ ಇದೆ, ನೀವು ಅದಕ್ಕೆ ಅಭಿಷೇಕ ಎಲ್ಲ ಮಾಡ್ಬೋದು, ಅರ್ಚನೆಯನ್ನು ಮಾಡ್ಬೋದು. ದೇವಸ್ಥಾನದಲ್ಲಿ ಅರ್ಚನೆ ಆದಮೇಲೆ ಪ್ರಸಾದ ಕೊಡ್ತಾರೆ. ಅಲ್ಲಿಂದ ಬಿಲ್ವ ಪತ್ರ ರಿಸೀಟ್ ಮಾಡಿಸಿ ಜಟಾತೀರ್ಥ ಇರೋ ಜಾಗಕ್ಕೆ ಬಂದರೆ ಅಲ್ಲಿ ಶಿವಲಿಂಗ ಇದೆ. ಶಿವಲಿಂಗಕ್ಕೆ ಅಭಿಷೇಕ ಆದಮೇಲೆ ಕೊಟ್ಟಿರೋ ಬಿಲ್ವ ಪತ್ರೆನ ನಮಸ್ಕರಿಸಿ ನಿಮ್ಮ ಇಷ್ಟಾರ್ಥನ ಮನಸ್ಸಲ್ಲೇ ನೆನೆಸ್ಕೊಂಡು 3 ಸಲ ನೀರಲ್ಲಿ ಮುಳುಗಿಸಿ ಬಿಡಬೇಕು. ಬಿಲ್ವಪತ್ರೆ ನಿಧಾನವಾಗಿ ನೀರಲ್ಲಿ ಮುಳುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಂದ್ಕೊಂಡಿರೋದು ಬೇಗನೆ ಆಗುತ್ತೆ ಅಂದರೆ ಬೇಗ ಮೇಲ್ ಬರುತ್ತೆ. ಹಾಗೆಯೇ ಈ ದೈವಿ ಶಕ್ತಿ ಕೊಳದ ಒಳಗಡೆ ಏನಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ನಿಮಗೋಸ್ಕರ ನಮ್ಮ ಕ್ಯಾಮರಾನ ನೀರೊಳಗಡೆ ಹಾಕಿ ತೋರಿಸ್ತಾ ಇದ್ವಿ. ಬನ್ನಿ ನೋಡೋಣ ಏನೇನಿದೆ ಅಂತ. ಈ ಕೊಳದೊಳಗಡೆ ಪುರಾತನ ಶಿವಲಿಂಗ ಇದೆ. ಇಲ್ಲಿ ಉಕ್ಕುವ ನೀರು ನೇರವಾಗಿ ಕಾಶಿಯಿಂದ ಬರುತ್ತೆ ಅನ್ನೋ ಪ್ರತೀತಿ ಇದೆ. ಇಲ್ಲಿ ಉದ್ದಕ್ಕೆ ಬೇರಿನ ಥರ ಕಾಣ್ತಾ ಇರೋದನ್ನ ಶಿವನ ಜಟೆ ಅಂತ ಹೇಳ್ತಾರೆ. ಆ ಜಟೆಯಿಂದ ಗಂಗಾಮಾತೆ ನೀರು ಕೊಡ್ತಾಳೆ. ಹಾಗಾಗಿ ಇದನ್ನ ಜಟಾತೀರ್ಥ ಅಂತ ಕರೀತಾರೆ. ಸಾವಿರಾರು ಜನರ ರೋಗಗಳನ್ನೆಲ್ಲ ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ತಾ ಇರೋ ಈ ಮಾಯಾವಿ ಕೊಳ ಈಗಲೂ ವೈಜ್ಞಾನಿಕ ಲೋಕಕ್ಕೆ ಸವಾಲಾಗಿ ನಿಂತಿದೆ. ನೀವು ನೋಡ್ತಾ ಇರ್ಬೋದು, ನಾನು ಹಾಕಿರುವಂಥ ಬಿಲ್ಲಪತ್ರೆ ನಿಧಾನವಾಗಿ ಮೇಲೆ ಬರ್ತಾ ಇದೆ. ಸುಮಾರು ಒಂದು 5 ನಿಮಿಷ ಆಯಿತು ನಾನು ಬಿಲ್ಲಪತ್ರೆನ ನೀರಲ್ಲಿ ಬಿಟ್ಟು. ಇವಾಗ ನಿಧಾನವಾಗಿ ಮೇಲೆ ಬರ್ತಾ ಇದೆ. ನನ್ನ ಜೊತೆ ಬಂದಿರೋರು ಹಾಗೆ ಬೇರೆ ಭಕ್ತಾದಿಗಳು ಇವಾಗಷ್ಟೇ ಬಂದರು, ಅವ್ರು ಹಾಕಿದ್ದಾರೆ, ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ಮೇಲೆ ಬರಬೇಕು ಅಂತ. ನೋಡಿ, ನೀವು ನೋಡ್ತಾ ಇರ್ಬೋದು, ನಿಧಾನವಾಗಿ ಬರ್ತಾ ಇದೆ. ನೋಡಿ, ಮೇಲೆ ಬಂದಾಯಿತು. ಇವಾಗ ಇದನ್ನು ತಗೊಂಡೋಗಿ ಮನೆಯಲ್ಲಿ ದೇವರ ಕೋಣೆ ಇದೆಯಲ್ಲ, ದೇವರ ಫೋಟೋದ ಪಕ್ಕನೇ ಇಡಬೇಕು ಅಂತ ಹೇಳ್ತಾರೆ. ಅದೇ ಥರ ಅದನ್ನೊಂದು ಪೇಪರಲ್ಲಿ ಸುತ್ತಕೊಂಡು
ಪ್ರಸಾದ ಏನು ಕೊಟ್ಟಿದ್ದಾರೆ ಅದನ್ನು ತಗೊಂಡೋಗಿ ಮನೆ ದೇವರ ಕೋಣೆಯಲ್ಲಿ ಇಡಬೇಕು. ಹಾಗೆಯೇ ಇಲ್ಲಿಂದ ನೀವು ಬಾಟಲ್ ಏನಾದರೂ ತೊಗೊಂಬಂದಿದ್ರೆ ಇಲ್ಲಿಂದ ನೀವು ತೀರ್ಥ ತಗೊಂಡು ಹೋಗ್ಬೋದು, ಮನೆಗೆ ಎಷ್ಟು ಬೇಕಾದರೂ ತಗೊಂಡು ಹೋಗ್ಬೋದು. ನೀವು ಸ್ನಾನ ಮಾಡುವಾಗ ಆ ತೀರ್ಥನ ಮೊದಲು ನಿಮ್ಮ ಮೈ ಮೇಲೆ ಹಾಕಿ ಆಮೇಲೆ ಸ್ನಾನ ಮಾಡಿ, ಏನಾದರೂ ಚರ್ಮ ರೋಗ ಎಲ್ಲ ಇದ್ದರೆ ಹೋಗುತ್ತೆ. ಇಲ್ಲಿನ ತಂಪಾದ ವಾತಾವರಣ ಹಾಗೆಯೇ ಈ ಕೊಳವನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರಲ್ಲ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಈ ಜಾಗಕ್ಕೆ ನಮ್ಮನ್ನು ಕರೆಸು ದೇವರೇ ಅಂತ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ. ಹಾಗೆಯೇ ಇಂಥ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವಸ್ಥಾನದಿಂದ ನೇರವಾಗಿ ನಾವು ಶಿವಮೊಗ್ಗ ಸಿಟಿ ಬಂದ್ವಿ. ಶಿವಮೊಗ್ಗದಲ್ಲಿ ದುರ್ಗಿಗುಡಿ ಅಂತ ಒಂದು ಜಾಗ ಇದೆ. ಅಲ್ಲಿ ಸರ್ಜಿ ಹಾಸ್ಪಿಟಲ್ ಪಕ್ಕನೇ ಈ ಹೋಟೆಲ್ ಇರೋದು. ಹೋಟೆಲ್ ಉಡುಪಿ ಶ್ರೀಕೃಷ್ಣ ಅಂತ ವೆಜ್ ಹೋಟೆಲು. ಇಲ್ಲಿ ಮುದ್ದೆ, ಅಕ್ಕಿ ರೊಟ್ಟಿ, ಚಪಾತಿ ಎಲ್ಲ ಸಿಗುತ್ತೆ. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಮುದ್ದೆ ಖಾಲಿಯಾಗಿತ್ತು. ನಾನು ಅಕ್ಕಿ ರೊಟ್ಟಿ ತಗೊಂಡೆ. ನಾವು ಬರೋದು ಲೇಟ್ ಆಗಿರೋದ್ರಿಂದ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಹೋಟೆಲ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಪ್ರೈಸ್ ಏನಿದೆ, ಆಮೇಲೆ ಎಲ್ಲಿ ಬರುತ್ತೆ, ಲೊಕೇಶನ್ ಎಲ್ಲ ನಾನು ತಿಳಿಸ್ತೀನಿ. ಇವಾಗ ಜಸ್ಟ್ ಊಟಕ್ಕಂತ ಬಂದಿದ್ದೀವಿ. ಈ ಕ್ಷೇತ್ರದ ಬಗ್ಗೆ ಹೆಚ್ಚಾಗಿ ಮಾಹಿತಿ ಬೇಕಾದರೆ ಈ ವಿಡಿಯೋನ ಒಂದ್ಸಲ ಪಾಸ್ ಮಾಡಿ ಇದನ್ನು ಓದ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ ಆಗಿ ಕೊಡ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ನ ಖಂಡಿತ ಒತ್ತೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.